ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಜೂನ್ 27ರಂದು ಕಲಾಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ. ಎಚ್.ಎಲ್. ಮಲ್ಲೇಶ್ ಗೌಡ ಅನುಗುಣವಾಗಿ ಕೆಂಪೇಗೌಡರು ಹೊತ್ತು ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಅಭಿಮಾನದ ಹೆಮ್ಮೆಯ ವಿಚಾರ. ಅದು ಇವತ್ತಿಗೂ ಕೂಡ ನಮ್ಮೆಲ್ಲರ ಆಶಯ ಸಮಾಜದ ಎಲ್ಲ ಬಂಧುಗಳನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂತಹದ್ದು. ಎಲ್ಲ ಬಂಧುಗಳೊಟ್ಟಿಗೆ ಕೆಂಪೇಗೌಡ ಆ ಮಹನೀಯರ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ, ಸಮಾಜದ ಎಲ್ಲ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ತಮ್ಮ ಸಹಕಾರ ಬೇಕು. ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮದ ಪೂರ್ವ ಮತ್ತು ನಂತರದ ಕಾರ್ಯಕ್ರಮದ ವಿವರಗಳನ್ನು, ಸುದ್ದಿಯನ್ನು ಪ್ರಕಟಿಸಿ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಸೊಗಸು ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನವಿ. ದಯಮಾಡಿ ನಿಮ್ಮ ಸಹಕಾರ ಇರಲಿ. ನಮಸ್ಕಾರ. ಜೂನ್ 25 ಕರ್ನಾಟಕದ ಇತಿಹಾಸದಲ್ಲಿ ದೂರದೃಷ್ಟಿ ಆಡಳಿತಗಾರ, ನಗರ ನಿರ್ಮಾಣದ ಹರಿಕಾರ ಹಾಗೂ ಜನಪರ ನಾಯಕನಾಗಿ ಗುರುತಿಸಿಕೊಂಡಿರುವ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನ ಜೂನ್ 28ರಂದು ಹಾಸನ ನಗರದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಹಾಗೂ ಗೌರವದಿಂದ ಆಚರಿಸಲು ಇಲಾಖೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಮತ್ತು ಒಕ್ಕಲಿಗರ ಸಂಘದ ನಿರ್ದೇಶಕ ಸಮ್ಮುಖ ರಘುಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಜಿಲ್ಲಾಡಳಿತ, ಹಾಸನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 27ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯೊಂದಿಗೆ ಆಕರ್ಷಕ ಮೆರವಣಿಗೆ ಸಾಗಲಿದೆ. ಕೆಂಪೇಗೌಡರ ಜಯಂತಿಯನ್ನು ನಾವು ಶನಿವಾರ ದಿವಸ 10 ಗಂಟೆಗೆ DC ಆಫೀಸಲ್ಲಿ ಪ್ರಾರಂಭ ಮಾಡಿ 11 ಗಂಟೆಗೆ ಕಲಾಭವನದಲ್ಲಿ ಸಭೆ ಇಟ್ಟಿರ್ತೀವಿ. ಇದರ ವಿಷಯದಲ್ಲಿ ಆಗಲೇ ನಿಮಗೆ ನಂತರ ಬೆಳಗ್ಗೆ 11 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲೆಯ ಜನಪ್ರತಿನಿಧಿಗಳು, ಮಠಾಧೀಶರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮವು ಪ್ರಾತಸ್ಮರಣೀಯ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಸ್ಮರಣೆಯೊಂದಿಗೆ ಆರಂಭಗೊಳ್ಳಲಿದ್ದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಡೆಯಲಿದೆ. ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಶಾಖಾಮಠ, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕಾರ್ಯದರ್ಶಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಲಿದ್ದಾರೆ. ಕಾರ್ಯಕ್ರಮದ ಸಭೆಯಲ್ಲಿ ಮಾತನಾಡಿದರು, ಒಂದು ಸಮಿತಿ ರಚನೆ ಮಾಡೋಣ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ. ನಗರದಲ್ಲಿ ಒಂದು ಹಿರಿಯರ ಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯವರು ಶಿಫಾರಸು ಮಾಡಿದಂತಹ ಜಾಗದಲ್ಲಿ ಸರ್ಕಾರದ ಸಮ್ಮತಿಯೊಂದಿಗೆ ಆ ಪುತ್ಥಳಿಯನ್ನು ಮುಂದಿನ ಕೆಂಪೇಗೌಡ ಜಯಂತಿಯ ಹೊತ್ತಿಗೆ ನಿರ್ಮಾಣ ಮಾಡೋಣ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದಕ್ಕೆ ಅಲ್ಲಿದ್ದಂಥ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು, ಶಂಭುನಾಥರ ನೇತೃತ್ವದಲ್ಲಿ, ಮುದ್ದೇಗೌಡರ ಒಂದು ನೇತೃತ್ವದಲ್ಲಿ ಎನ್ನುವಂಥದ್ದನ್ನು ಆ ಸಭೆ ತೀರ್ಮಾನಿಸಿದೆ. ಅದರ ಪ್ರಕಾರ ಒಂದು ಸಮಿತಿ ರಚನೆ ಮಾಡಿ, ಯಾವುದು ಸೂಕ್ತವಾದ ಜಾಗ ಆ ಜಾಗಕ್ಕೆ ಸರ್ಕಾರದ ಅನುಮತಿಯನ್ನು ತಗೊಂಡು ಆ ನಂತರ ಪ್ರತಿಷ್ಠಾಪನೆ. ಈ ಪುತ್ಥಳಿಯನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ ಈಗಾಗಲೇ ಆ ಕಾರ್ಯ ಆರಂಭ ಆಗಿದೆ. ಪುತ್ಥಳಿ ನಿರ್ಮಾಣಕ್ಕೆ ಬೇಕಾದಂಥ ಅದ್ರ
ನಿರ್ಮಾಣದ ಒಂದು ಗುತ್ತಿಗೆಯನ್ನು ನೀಡಿದ್ದಾರೆ ಎಲ್ಲ ಸ್ನೇಹಿತರು ಸೇರಿಕೊಂಡು. ಆ ಸಮಿತಿ ಎಲ್ಲಿ ತೀರ್ಮಾನ ಮಾಡುತ್ತೋ ಸಮಿತಿಯ ನಿರ್ಣಯದಂತೆ ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವತ್ತು ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯಿಸಿದರು. ಇಲ್ಲ, ಈ ಕಾರ್ಯಕ್ರಮ ಆದಮೇಲೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅಂಥದ್ದೊಂದು ಸಮಿತಿ ರಚನೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಈ ಹಿನ್ನೆಲೆಯಲ್ಲಿ ಉದ್ಯಾನವನಗಳು ಅಥವಾ ರಸ್ತೆಗಳು ಹೆಸರು ನಾಮಕರಣ ಪ್ರತಿನಿತ್ಯ ಅವರು ಸ್ಮರಣೆ ಮಾಡೋದ್ರ ಅವರು ಉದ್ದೇಶಗಳು ಏನಾಗಿತ್ತು, ಆಲೋಚನೆಗಳು ಏನಾಗಿತ್ತು ಅಂತ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸಗಳು ಮಾಡ್ತಿರೋಂಥ ಖಂಡಿತ ಕಳಿಸಲ ಸರ್ಕಾರ ಒಂದು ಮಹತ್ತರವಾದ ಯೋಜನೆಯನ್ನು ಆದೇಶ ಮಾಡ್ತು. ಆದರೆ ಯಾಕೋ ಅದಕ್ಕೆ ನಂತರ ಅದಕ್ಕೆ ಚಾಲನೆ ಕೊಡಲಿಲ್ಲ. ಕೆಂಪೇಗೌಡರ ಜೀವನ ಚರಿತ್ರೆಗಳು ಮತ್ತು ಸಾಧನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡರ ಸಾಹಿತ್ಯವನ್ನು ಕುರಿತ ಹಾಗೆ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾರೋಪ ಸಮಾರಂಭ ಮಾಡಿ ಅದಕ್ಕೆ ಅದ್ಧೂರಿಯಾಗಿ ನಗದು ಬಹುಮಾನವನ್ನು ಮಕ್ಕಳಿಗೆ ಕೊಡಬೇಕು. ಎಲ್ಲ ಹಂತದ ಸ್ಪರ್ಧೆಗಳಾಗಬೇಕು, ತಾಲೂಕು ಹಂತದಲ್ಲಿ ಸ್ಪರ್ಧೆಗಳಾಗಬೇಕು. ಆಮೇಲೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಾಗಿ ಸಮಾರೋಪವನ್ನು ಒಂದು ಕಡೆ ಮಾಡಿ ಎಲ್ಲ ಬಹುಮಾನಿತ ವಿದ್ಯಾರ್ಥಿಗಳನ್ನ, ಯುವಕರನ್ನ ಕರೆದು ಒಂದು ಸಮಾರೋಪ ಸಮಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಿತ್ತು. ಆದರೆ ಸಂಬಂಧಪಟ್ಟಂಥ ಹಣ ಬಿಡುಗಡೆಯಾಗದೆ ಆ ಕಾರ್ಯಕ್ರಮ ಚಾಲನೆ ತಗೊಳ್ಳಿಲ್ಲ. ಅದಕ್ಕೆ ಹೊರತಾಗಿಯೂ ಕೂಡ ನಾವು ಕಳೆದ ಸಭೆಯಲ್ಲಿ ಯೋಚನೆ ಮಾಡಿದ್ವಿ. ನಮ್ಮ ಈ ಪೂರ್ವಭಾವಿ ಸಭೆಯಲ್ಲಿ ಶಂಭುನಾಥರ ನೇತೃತ್ವದಲ್ಲಿ ಸೇರ್ಕೊಂಡಂತಹ ಎಲ್ಲ ಪ್ರಮುಖರು ಒಂದು ತೀರ್ಮಾನ ಮಾಡಿದ್ದಾರೆ. ಯಾವುದೇ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಕೆಂಪೇಗೌಡರ ಜಯಂತಿಯ ಆಚರಣೆಯ ಆ ಹೆಸರಿನಲ್ಲಿ, ಕೆಂಪೇಗೌಡರ ಹೆಸರಿನಲ್ಲಿ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋಂಥದ್ದಲ್ಲ, ವಿದ್ಯಾಭ್ಯಾಸಕ್ಕೆ ನೆರವು ಅನಿವಾರ್ಯ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಜನಾಂಗದಲ್ಲಿ ಅಂಥ ಅವಶ್ಯಕತೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಬೇಕು, ಅದಕ್ಕಾಗಿ ಒಂದು ನಿಧಿಯನ್ನು ಸಂಗ್ರಹಿಸಬೇಕು ಅನ್ನುವಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಬಹುಶಃ ಕೆಂಪೇಗೌಡ ಪುತ್ಥಳಿಯ ಸಮಿತಿ ಅದರೊಟ್ಟಿಗೆ ಆಲೋಚನೆ ಮಾಡುತ್ತೆ. ಈಗ ಬೆಂಗಳೂರಿನ ಕಟ್ಟಿದಾಗ ಅವರು ಕಟ್ಟಿದ ಬೆಂಗಳೂರು ಜಾತ್ಯತೀತವಾಗಿ ಎಲ್ಲರಿಗೂ ಇದಾಗಿದೆ. ಅದು ಯಾಕೆ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಮಾಡ್ತಿಲ್ಲ, ಮೀಟಿಂಗ್ಗಳಿಗೂ ಕೂಡ ಕರೆಯಲ್ಲ ಬೇರೆ ಸಮುದಾಯಗಳನ್ನ, ನೀವೇ ಎಲ್ಲ ಮಾಡ್ತಿರಲ್ಲ, ಹೆಂಗೆ ಜಾತ್ಯತೀತವಾಗಿ ಇಲ್ಲ ನಾವು ಮೊನ್ನೆ ಸೇರಿದಾಗ ಬೇರೆ ಸಮುದಾಯದವರು ಬಂದಿದ್ರು ಎಲ್ಲ ಸಮುದಾಯದವರು ಬಂದಿದ್ರು. ಅಂದರೆ ಏನಾಯಿತು, ಎಲ್ಲರಿಗೂ ಕೂಡ ನಾವು ಫೋನ್ ಕರೆದಿಲ್ಲ, ಎಲ್ಲರಿಗೂ ವಾಟ್ಸಪ್ಪು ಗ್ರೂಪ್ಗಳಲ್ಲಿ ನಾನು ಹಾಕಿದ್ದೆ, ನೋಡಿ ಗ್ರೂಪ್ಗಳಲ್ಲಿ ಹಾಕಿದ್ದೀನಿ. ಆ ಗ್ರೂಪಲ್ಲಿ ಹಾಕಿದ್ದು ನೋಡೇ ಬಂದಿದ್ದೆ ಎಲ್ಲರೂ. ನಿಮಗೂ ಕೂಡ ತಲುಪಿದೆ, ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ನನ್ನ ಮೊಬೈಲಲ್ಲೂ ಹಾಕಿದ್ದೀನಿ. ಆಮೇಲೆ ನಿಮ್ಮ ಏನು ಪತ್ರಕರ್ತರ ಗ್ರೂಪ್ ಇತ್ತು ಅದಕ್ಕೂ ಕೂಡ ನಾನು ಸೆಂಡ್ ಮಾಡಿದ್ದೆ, ಒಂದು 2-3 ಗ್ರೂಪಿಗೆ. ಅವರು ಕೂಡ ಎಲ್ಲ ನಾಯಕರುಗಳು ಇರ್ತಾರೆ, ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕಲ್ಲ, ಮಾಡಿದ್ರೆ ಒಳ್ಳೆಯದಲ್ಲ. ಒಳ್ಳೆ ಸಲಹೆ. ಒಂದು ಶಾಶ್ವತವಾದ ಸಮಿತಿನಲ್ಲಿ ಆಲೋಚನೆ ಮಾಡಿದ್ದೀವಿ. ಎಲ್ಲ ಜಾತ್ಯತೀತವಾಗಿ ಆ ಸಮಿತಿನಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳು ಸೇರಿಸಿಕೊಂಡು ಎಲ್ಲ ಪಕ್ಷದ ಮತ್ತು ಎಲ್ಲ ಸಮುದಾಯದ ಮುಖಂಡರನ್ನು ಹಾಕೊಂಡು ಸಮಿತಿ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದ್ವಿ ಮೊನ್ನೆ. ಈಗ ಬೆಂಗಳೂರು ನಿರ್ಮಾಣಕ್ಕೆ ಹಾಸನದ ವಿಷಯದಲ್ಲಿ ದೇವೇಗೌಡರು ಮೊದಲಿಗೆ ಇರ್ತದೆ. ಹಾಸನದಲ್ಲಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು, ಸಮಾಜಮುಖಿ ಚಿಂತನೆಗಳು ಹಾಗೂ ರಾಜ್ಯ ನಿರ್ಮಾಣದಲ್ಲಿ ಅವರ ಪಾತ್ರದ ಕುರಿತು ಅವರು ವಿಶೇಷವಾಗಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ಇನ್ನು ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರು ಗೌರವ ಉಪಸ್ಥಿತಿ ವಹಿಸಲಿದ್ದು, ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್, ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ, ಶ್ರವಣಬೆಳಗೊಳ ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ, ಮಧುಜಿ ಮಾದೇಗೌಡ ಹಾಗೂ ಕೆ. ವಿವೇಕಾನಂದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಅರಕಲಗೂಡು ಕ್ಷೇತ್ರದ ಶಾಸಕ ಎ. ಮಂಜು, ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್, ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪಟೇಲ್ ಶಿವಪ್ಪ ಸೇರಿದಂತೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿರುವರು ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಮಂಜುನಾಥ, ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಜಿಲ್ಲಾಧ್ಯಕ್ಷ
ಬಿಪಿ ಕೃಷ್ಣಗೌಡ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಹಾಸನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ಅವರು ಅತಿಥಿಗಳಾಗಿ ಪಾಲ್ಗೊಂಡು ಕೆಂಪೇಗೌಡರ ಆಡಳಿತ ವೈಖರಿ, ಸಾಂಸ್ಕೃತಿಕ ಪರಂಪರೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಕುರಿತು ವಿಚಾರ ಮಂಡಿಸಲಿದ್ದಾರೆ. ಇನ್ನು ನಾಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃಗಳಷ್ಟೇ ಅಲ್ಲದೆ ಸುಸಂಘಟಿತ ಆಡಳಿತ, ನೀರಾವರಿ ವ್ಯವಸ್ಥೆ, ರೈತರ ಹಿತಾಸಕ್ತಿ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ಮಹತ್ವ ನೀಡಿದ ಮಹಾನ್ ನಾಯಕರೆಂದು ಪರಿಗಣಿಸಲಾಗುತ್ತದೆ. ಅವರ ಜೀವನಾದರ್ಶಗಳು ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದ್ದು, ಅವರ ಕೊಡುಗೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜಯಂತಿ ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತಿದೆ. ಇನ್ನು ಜಿಲ್ಲಾ ಮಟ್ಟದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮನವಿಯನ್ನ ಮಾಡಿದೆ. ನಾಡಪ್ರಭು ಕೆಂಪೇಗೌಡರ ಚಿಂತನೆಗಳು ಹಾಗೂ ಸಾಧನೆಗಳನ್ನು ಜನತೆಗೆ ಪರಿಚಯಿಸುವ ಜೊತೆಗೆ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಈ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಮಾಹಿತಿಯನ್ನ ನೀಡಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.